ಗುರು ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಿರೋ ಈ ಹೊಸ ಡೇಂಜರಸ್ ಫೀಚರ್ ಅನ್ನ ಇವಾಗಲೇ ಆಫ್ ಮಾಡ್ಕೊಳ್ಳಿ. ಏನದು? ಇಲ್ಲ ಅಂದ್ರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಫೋಟೋಗಳೆಲ್ಲ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಆಗ್ತಾ ಇರುತ್ತೆ. ನಿಮ್ಮ ಫ್ರೆಂಡ್ಸ್ ಗಳು ಫಾಲೋವರ್ಸ್ ಗಳೆಲ್ಲ ಅದನ್ನ ನೋಡ್ತಾ ಇರ್ತಾರೆ. ಹೌದು ಗುರು, ಇನ್ಸ್ಟಾಗ್ರಾಮ್ ಅನ್ನ ಓಪನ್ ಮಾಡಿ, ಇಲ್ಲಿ ಮೆಸೆಂಜರ್ ಗೆ ಬನ್ನಿ. ಇಲ್ಲಿ ಸೈಡ್ ಅಲ್ಲಿ ಹೊಸದಾಗಿ ಒಂದು ಪ್ಲಸ್ ಐಕಾನ್ ಕಾಣುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಜಸ್ಟ್ ಫೋಟೋ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಪರ್ಮಿಷನ್ ತಗೊಳ್ದೇನೆ ಇನ್ಸ್ಟಾಗ್ರಾಮ್ ನಿಮ್ಮ ಫೋಟೋವನ್ನ ಅಪ್ಲೋಡ್ ಮಾಡ್ಬಿಡುತ್ತೆ. ನೆನ್ನೆ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ದೇನೆ ಸುಮ್ನೆ ಫೋಟೋಗಳನ್ನ ಕ್ಲಿಕ್ ಮಾಡಿ 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 ಇಟ್ಬಿಟ್ಟಿದ್ದಾರೆ. ಎಲ್ಲಾ ಫೋಟೋಗಳು ಕೂಡ ಅಪ್ಲೋಡ್ ಆಗ್ಬಿಟ್ಟಿದಾವೆ. ಅಪ್ಲೋಡ್ ಆಗಿರೋ ಫೋಟೋಗಳು ಎಲ್ಲಿದಾವೆ, ಅವನ್ನ ಹೆಂಗೆ ಡಿಲೀಟ್ ಮಾಡ್ಬೇಕು ಅಂತಾನು ಕೂಡ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇನ್ನು ಹಂಗೆ ಬಿಟ್ಕೊಂಡ್ ಕುಂತಿದ್ದಾರೆ. ಇದೊಂಥರ ಸ್ನ್ಯಾಪ್ ಚಾಟ್ ಇದ್ದಂಗೆ, ನಿಮ್ಮ ಇನ್ಸ್ಟಂಟ್ ಮೂವ್ಮೆಂಟ್ ಅನ್ನ ಕ್ಯಾಪ್ಚರ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಗಳಿಗೆ ತೋರಿಸ್ಕೊಳ್ಳೋದು. ಸೊ ಇವಾಗ ನೀವು ಅಪ್ಲೋಡ್ ಮಾಡಿರೋ ಫೋಟೋಗಳನ್ನ ಡಿಲೀಟ್ ಮಾಡಬೇಕು ಅಂತಂದ್ರೆ ಸಿಂಪಲ್ ಆಗಿ ಅದೇ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೂಲೆಯಲ್ಲಿ 4 ಬಾಕ್ಸ್ ಆಪ್ಷನ್ ಕಾಣುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಅಪ್ಲೋಡ್ ಮಾಡಿರೋ ಫೋಟೋಗಳೆಲ್ಲ ಇಲ್ಲಿ ಬಿದ್ದಿರ್ತವೆ. ಅಥವಾ ಇಲ್ಲಿ ಕೆಳಗಡೆ ರೌಂಡ್ ಆರೋ ಮಾರ್ಕ್ ಸಿಂಬಲ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ನಿಮಗೆ ಅಪ್ಲೋಡ್ ಮಾಡಿರೋ ಫೋಟೋಗಳು ಸಿಗ್ತವೆ. ಅಲ್ಲಿ ನಿಮಗೆ ಯಾವ ಫೋಟೋ ಬೇಡ ಆ ಒಂದು ಫೋಟೋ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಡಿಲೀಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಆ ಫೋಟೋ ಡಿಲೀಟ್ ಆಗುತ್ತೆ. ಇವಾಗ ನಿಮಗೆ ಆ ಒಂದು ಮೆಸೆಂಜರ್ ಅಲ್ಲಿ ಆ ಒಂದು ಫೀಚರ್ ಕಾಣಲೇಬಾರದು, ಅದು ನಿಮಗೆ ಅವಶ್ಯಕತೆನೇ ಇಲ್ಲ ಅಂತಂದ್ರೆ ಅದನ್ನ ಆಫ್ ಕೂಡ ಮಾಡ್ಕೋಬಹುದು. ಸಿಂಪಲ್ ಆಗಿ ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಗೆ ಬನ್ನಿ. ಇಲ್ಲಿ 3 ಗೆರೆ ಕಾಣ್ತಾವಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಹಂಗೆ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಬನ್ನಿ. ಇಲ್ಲಿ ಕಾಂಟೆಂಟ್ ಪ್ರಿಫರೆನ್ಸಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಾಸ್ಟ್ ಅಲ್ಲಿ ಹೈಡ್ ಇನ್ಸ್ಟನ್ಸ್ ಇನ್ ಇನ್ಬಾಕ್ಸ್ ಅಂತ ಇದೆಯಲ್ಲ, ಅದನ್ನ ಆನ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಇನ್ಸ್ಟಾಗ್ರಾಮ್ ಮೆಸೆಂಜರ್ ಅಲ್ಲಿ ಆ ಒಂದು ಎಕ್ಸ್ಟ್ರಾ ಪ್ಲಸ್ ಐಕಾನ್ ಫೀಚರ್ ಕಾಣಲ್ಲ. ಅಷ್ಟೇ ಮ್ಯಾಟ್ರು. ಹಂಗಂದ್ರೆ ಇದ್ರ ಬಗ್ಗೆ ಗೊತ್ತಿಲ್ಲದೆ ಸುಮ್ನೆ ಫೋಟೋ ಅಪ್ಲೋಡ್ ಮಾಡಿರೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನ ನೋಡೋದಕ್ಕೆ ಕೆಳಗಡೆ ಫಾಲೋ ಬಟನ್ ಕೊಟ್ಟು ಅವ್ರು ಕೊಟ್ಟಿಲ್ವಾ ಹೊಡ್ಕೊಳ್ಳಿ.